ಬದುಕಿಲೋ ನನ್ನಾತ್ಮವು ನಿನ್ನನ್ನೇ ಬಾಯಸಿದೆ, ನಿನಗಾಗಿ ತವಕಿಸಿದೆ. ನಂದೇವನೇ ನನ್ನೇಸುವೆ, ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ, ನಿಮಗೆ ಆರಾಧನೆ. ನನ್ನಾತ್ಮವು ನಿನ್ನನ್ನೇ ಸೀದೆ, ನಿನಗಾಗಿ ತವಕಿಸಿದೆ. ನಂದೇವನೇ ನನ್ನೇಸುವೆ, ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ, ನಿಮಗೆ ಆರಾಧನೆ. ನನ್ನಾತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ತಂದೆಯು ತಾಯಿಯು ನೀನೆ ಯೇಸುವೆ, ಬಂಧುವು ಬಳಗವು ನೀನೆ ನನ್ಯೇಸುವೆ. ತಂದೆಯು ತಾಯಿಯು ನೀನೆ ಯೇಸುವೆ, ಬಂಧುವು ಬಳಗವು ನೀನೆ ನನ್ಯೇಸುವೆ. ಎಲ್ಲರೂ ಕೈ ಬಿಟ್ಟರು, ನೀ ನನ್ನ ಜೊತೆ ಇರುವೆ. ಎಲ್ಲರೂ ಕೈ ಬಿಟ್ಟರು, ನೀ ನನ್ನ ಜೊತೆ ಇರುವೆ. ಕೈಯಲ್ಲೇ ಎತ್ತಿಕೊಂಡು ನಿನ್ನೆದೆಯಲ್ಲೇ ಒರಗಿಸುವೆ. ನನ್ನಾತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನಂದೇವನೇ ನನ್ನೇಸುವೆ, ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ, ನಿಮಗೆ ಆರಾಧನೆ. ನನ್ನಾತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನನ್ನಾಪ್ತ ಸ್ನೇಹಿತನು ನೀನೆ ಯೇಸುವೆ, ನನ್ನ ಸಹಾಯಕನು ನೀನೆ ನನ್ಯೇಸುವೆ. ನನ್ನಾಪ್ತ ಸ್ನೇಹಿತನು ನೀನೆ ಯೇಸುವೆ, ನನ್ನ ಸಹಾಯಕನು ನೀನೆ ನನ್ಯೇಸುವೆ. ಎಲ್ಲರೂ ದೂಷಿಸಿದರು, ನೀ ನನ್ನ ಪ್ರೀತಿಸುವೆ. ಎಲ್ಲರೂ ದೂಷಿಸಿದರು, ನೀ ನನ್ನ ಪ್ರೀತಿಸುವೆ. ಹೆಗಲಲ್ಲೇ ಕೈಯನಿಟ್ಟು ಹೆದರದಿರು ಎನ್ನುವೆ. ನನ್ನಾತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನಂದೇವನೇ ನನ್ನೇಸುವೆ,
ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನನ್ನಾತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನನ್ನ ಕುರುಬನು ನೀನೆ ಯೇಸುವೆ, ನನ್ನ ಅಗತ್ಯ ಪೂರೈಕೆಯು ನಿನ್ನಲ್ಲೇ ನನ್ನ ಯೇಸುವೆ. ನನ್ನ ಕುರುಬನು ನೀನೆ ಯೇಸುವೆ, ನನ್ನ ಅಗತ್ಯ ಪೂರೈಕೆಯು ನಿನ್ನಲ್ಲೇ ನನ್ನ ಯೇಸುವೆ. ಕತ್ತಲ ಕಣಿವೆಯಲ್ಲೂ ನೀನಿರಲು ಭಯವೇ ಇಲ್ಲ, ಕತ್ತಲ ಕಣಿವೆಯಲ್ಲೂ ನೀನಿರಲು ಭಯವೇ ಇಲ್ಲ. ನನ್ನ ಜೀವ ಮಾನವೆಲ್ಲ ಶುಭ ಕೃಪೆ ನನಗುಂಟು. ನನ್ನಾತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನನ್ನ ಆತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನನ್ನಾಪ್ತ ಸ್ನೇಹಿತನು ನೀನೆ ಯೇಸುವೆ, ನನ್ನ ಸಹಾಯಕನು ನೀನೆ ನನ್ನ ಯೇಸುವೆ. ನನ್ನಾಪ್ತ ಸ್ನೇಹಿತನು ನೀನೆ ಯೇಸುವೆ, ನನ್ನ ಸಹಾಯಕನು ನೀನೆ ನನ್ನ ಯೇಸುವೆ. ಎಲ್ಲರೂ ದೂಷಿಸಿದರು ನೀ ನನ್ನ ಪ್ರೀತಿಸುವೆ, ಎಲ್ಲರೂ ದೂಷಿಸಿದರು ನೀ ನನ್ನ ಪ್ರೀತಿಸುವೆ. ನನ್ನ ಹೆಗಲಲ್ಲೇ ಕೈಯನಿಟ್ಟು ಹೆದರದಿರು ಎನ್ನುವೆ. ನನ್ನ ಆತ್ಮವು ನಿನ್ನನ್ನೇ ಬಯಸಿದೆ, ನಿನಗಾಗಿ ತವಕಿಸಿದೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನಿಮಗೆ ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ. ನಿಮಗೆ
ಆರಾಧನೆ. ನಂದೇವನೇ ನನ್ನೇಸುವೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳುವ, ನನಗೆ ಸ್ನೇಹಿತನು, ನನ್ನ ಆಪ್ತ ಮಿತ್ರನು ಎಲ್ಲವೂ ನೀನೇ ಅಪ್ಪ. ನನಗೆ ಆಧಾರ ನೀನೇ ಅಪ್ಪ, ನನ್ನ ಆಶ್ರಯ ನೀನೇ, ನನ್ನ ಕೇಡ್ಯ ನೀನೇ. ನಿನ್ನನ್ನು ಬಿಟ್ಟು ನನಗೆ ಬಾಳಿಲ್ಲ ಡ್ಯಾಡಿ. ನಿನ್ನನ್ನೇ ಆತುಕೊಂಡಿರುವೆ, ನಿನ್ನನ್ನೇ ಆಶ್ರಯಿಸಿರುವೆ, ನಿನ್ನನ್ನೇ ಟೋಟಲ್ ಆಗಿ ಡಿಪೆಂಡ್ ಆಗಿರುವೆ ಡ್ಯಾಡಿ. ಹಾಲೆಲೂಯಾ. ಥ್ಯಾಂಕ್ ಯು. ನಿನ್ನ ಅಗಲಿ ಬಾಳಲಾಗದಯ್ಯ ಏಸಯ್ಯ, ಏಸಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನನ್ನಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಜೊತೆ ಇರುವೆ. ಹಿಂದೆಯೂ ಮುಂದೆಯೂ ಆವರಿಸಿ ನನ್ನ ಜೊತೆ ಇರುವೆ. ನಿನಗೆ ಮರೆಯಾಗಿ ಎಲ್ಲಿ ಹೋಗಲಿ, ನಿನಗೆ ಮರೆಯಾಗಿ ಎಲ್ಲಿ ಹೋಗಲಿ, ನಿನ್ನ ಬಿಟ್ಟು ಎಲ್ಲಿ ಓಡಲಿ, ನಿನ್ನ ಬಿಟ್ಟು ಎಲ್ಲಿ ಓಡಲಿ. ನಿನ್ನ ಆಗಲಿ ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ನಿನ್ನನ್ನಗಲಿ ಬಾಳಲಾಗದಯ್ಯ. ನಿನ್ನನ್ನು ಬಿಟ್ಟು ನನಗೆ ಜೀವನ ಇಲ್ಲಪ್ಪ, ನಿನ್ನನ್ನು ಬಿಟ್ಟು ನನಗೆ ಬದುಕಿಲ್ಲ ಡ್ಯಾಡಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ಏಸಯ್ಯ. ದ್ರಾಕ್ಷಿ ಗಿಡದ ಬಳ್ಳಿಯಂತೆ ನಿನ್ನಲ್ಲಿ ನೆಲೆಸಿರುವೆ. ದ್ರಾಕ್ಷಿ ಗಿಡದ ಬಳ್ಳಿಯಂತೆ ನಿನ್ನಲ್ಲಿ ನೆಲೆಸಿರುವೆ. ಹೇರಳ ಫಲ ಕೊಡುವೆ, ಹೇರಳ ಫಲ ಕೊಡುವೆ. ನಿನ್ ಶಿಷ್ಯನಾಗಿರುವೆ, ನಿನ್ ಶಿಷ್ಯನಾಗಿರುವೆ. ನಿನ್ನ ಆಗಲಿ ಬಾಳಲಾಗದಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ಈ ಲೋಕದಲ್ಲಿ ನಾನಾಗಿ ಜೀವಿಸ್ಲಿಕ್ಕೆ ಆಗಲ್ಲ, ನೀನ್ ನನಗೆ ಬೇಕಪ್ಪ. ನಿನ್ನ ಸಾನ್ನಿಧ್ಯ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ವಾಕ್ಯ ಬೇಕು ಸ್ವಾಮಿ. ಬಾಳಲಾಗದಯ್ಯ ಏಸಯ್ಯ, 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 ಏಸಯ್ಯ. ಕಷ್ಟಗಳೆಷ್ಟೋ ಕಾಡಿದರು ಕದಲಿ ಹೋಗಲಾರೆ. ಕಷ್ಟಗಳೆಷ್ಟೋ ಕಾಡಿದರು ಕದಲಿ ಹೋಗಲಾರೆ. ವೇದನೆ ದುಃಖದ ವೇಳೆಯಲ್ಲೂ, ವೇದನೆ ದುಃಖದ ವೇಳೆಯಲ್ಲೂ ಸೋತು ಹೋಗಲಾರೆ. ನಾನು ಸೋತು ಹೋಗಲಾರೆ. ನಿನ್ನ ಆಗಲಿ
ಬಾಳಲಾಗದಯ್ಯ ಎಸಯ್ಯ 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 ನಿನ್ನ ಆಗಲಿ ಬಾಳಲಾಗದಯ್ಯ ಎಸಯ್ಯ 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 ನಡೆದರು ನಾನು ಮಲಗಿದ್ದರು ನನ್ನನ್ನಾವರಿಸಿರುವೆ ನಡೆದರು ನಾನು ಮಲಗಿದ್ದರು ನನ್ನನ್ನಾವರಿಸಿರುವೆ ಮಾರ್ಗವನೆಲ್ಲ ಅರಿತಿರುವೆ ನನ್ನ ಮಾರ್ಗವನೆಲ್ಲ ಅರಿತಿರುವೆ ಎಲ್ಲ ನಿನ್ನ ಕೃಪೆ ನನಗೆಲ್ಲ ನಿನ್ನ ಕೃಪೆ ನಿನ್ನ ಆಗಲಿ ಬಾಳಲಾಗದಯ್ಯ ಎಸಯ್ಯ 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 ನಿನ್ನ ಆಗಲಿ ಬಾಳಲಾಗದಯ್ಯ ಎಸಯ್ಯ 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 ಹಿಂದೆಯು ಮುಂದೆಯು ಆವರಿಸಿ ನನ್ನ ಜೊತೆ ಇರುವೆ ಹೌದು ಡ್ಯಾಡಿ ಹಿಂದೆಯು ಮುಂದೆಯು ಆವರಿಸಿ ನನ್ನ ಜೊತೆ ಇರುವೆ ನಿನಗೆ ಮರೆಯಾಗಿ ಎಲ್ಲಿ ಹೋಗಲಿ ನಿನಗೆ ಮರೆಯಾಗಿ ಎಲ್ಲಿ ಹೋಗಲಿ ನಿನ್ನ ಬಿಟ್ಟು ಎಲ್ಲಿ ಓಡಲಿ ನಿನ್ನ ಬಿಟ್ಟು ಎಲ್ಲಿ ಓಡಲಿ ನಿನ್ನ ಅಗಲಿ ಬಾಳಲಾಗದಯ್ಯ ಎಸಯ್ಯ 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 ನಿನ್ನ ಅಗಲಿ ಬಾಳಲಾಗದಯ್ಯ ಎಸಯ್ಯ ಎಸಯ್ಯ ಡ್ಯಾಡಿಯನ್ನು ನೋಡಿ ಹೇಳೋಣ ನಿನ್ನ ಆಗಲಿ ಬಾಳಲಾಗದಯ್ಯ ಎಸಯ್ಯ 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 ಹಾಗೆ ಹೇಳೋಣ. ಏಸಪ್ಪನ ನೋಡಿ ಹೇಳೋಣ, ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಅಪ್ಪ, ನಿನ್ನನ್ನು ಬಿಟ್ಟು ನನಗೊಂದು ಬಾಳಿಲ್ಲ, ನಿನ್ನನ್ನು ಬಿಟ್ಟು ನನಗೆ ಬದುಕಿಲ್ಲ ಡ್ಯಾಡಿ. ಹಾಗೆ ಬಾಯಿ ಬಿಚ್ಚಿ ಹೇಳಿ, ಒಂದೆರಡು ನಿಮಿಷ ಏಸಪ್ಪನ ಜೊತೆ ಮಾತಾಡಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ಸ್ವಾಮಿ. ಹಾಲೆಲೂಯ. ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ, ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ. ನಿನ್ನೊಂದಿಗಿರಬೇಕಯ್ಯ ನಾನು, ನಿನ್ನೊಂದಿಗಿರಬೇಕಯ್ಯ ಡ್ಯಾಡಿ, ನಿನ್ನೊಂದಿಗಿರಬೇಕಯ್ಯ. ಕಣ್ಣುಗಳನ್ನು ಮುಚ್ಚಿ ಹೇಳಿ, ಸಾಧ್ಯವಾದರೆ ಕರಗಳನ್ನು ಚಾಚಿ, ನಿನ್ನ ಜೊತೆಲೇ ಇರಬೇಕು, ಈ ದಿನವಿಡೀ ನಿನ್ನ ಜೊತೆಲೇ ಇರಬೇಕಪ್ಪ.
ರಾಜ ರಾಜ ಯೇಸು ರಾಜ. ಹೌದು, ರಾಜ ರಾಜ ಯೇಸು ರಾಜ. ನಿನ್ನೊಂದಿಗಿರಬೇಕಯ್ಯ ನಾನು, ನಿನ್ನೊಂದಿಗಿರಬೇಕಯ್ಯ, ನಿನ್ನೊಂದಿಗಿರಬೇಕಯ್ಯ ನಾನು, ನಿನ್ನೊಂದಿಗಿರಬೇಕಯ್ಯ. ಮರವನ್ನು ಆಗಲಿ ಕೊಂಬೆಯು ತಾನೇ ಜೀವದಿಂದಿರುವುದು ಹೇಗೆ? ಹೌದು ಡ್ಯಾಡಿ, ಮರವನ್ನು ಆಗಲಿ ಕೊಂಬೆಯು ತಾನೇ ಜೀವದಿಂದಿರುವುದು ಹೇಗೆ? ಇಂದು ಫಲವನ್ನು ಕೊಡುವುದು ಹೇಗೆ? ಹೌದು ಡ್ಯಾಡಿ, ಇಂದು ಫಲವನ್ನು ಕೊಡುವುದು ಹೇಗೆ? ಕರಗಳನ್ನು ಚಾಚಿ ಹೇಳುವ, ರಾಜ ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ. ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ ಜೀವದ ವಚನ ನೀನೇ. ನಿನ್ನನ್ನು ಆಗಲಿ ನಾನೆಲ್ಲಿ ಹೋಗಲಿ ಜೀವದ ವಚನ ನೀನೇ. ನಿತ್ಯ ಜೀವದ ವಚನ ನೀನೇ, ನಿತ್ಯ ಜೀವದ ವಚನ ನೀನೇ. ಎಸ್ ಡ್ಯಾಡಿ, ರಾಜ ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ. ಲೀರಾ ಬಾಬಾ ಮಕಾಶಿ ಕಲ್ಬೂರಿ ಅಂತಾರ. ಹೌದು ಡ್ಯಾಡಿ, ನಿನ್ನ ಜೊತೆಲೇ ಇರಬೇಕಪ್ಪ, ನಿನ್ನ ಮಡಿಲಲ್ಲೇ ಇರಬೇಕು, ನಿನ್ನ ಎದೆಯಲ್ಲೇ ಹೊರಗಬೇಕು, ನಿನ್ನ ಕೈ ಹಿಡ್ಕೊಂಡೇ ನಡೀಬೇಕು. ಒಂದೊಂದು ದಿನವೂ ಹೊಸ ಹೊಸ ಅನುಭವದಲ್ಲಿ ನಮ್ಮನ್ನು ನಡೆಸಿ, ಒಂದೊಂದು ದಿನವೂ ನೂತನ ಅನುಭವದಲ್ಲಿ ನಮ್ಮನ್ನು ನಡೆಸಿ. ಥ್ಯಾಂಕ್ ಯು ಫಾರ್ ದಿಸ್ ಡೇ. ಥ್ಯಾಂಕ್ ಯು. ನಮ್ಮ ಜೊತೆಲಿರೋದಕ್ಕಾಗಿ ಸ್ತೋತ್ರ, ನಮ್ಮನ್ನು ಆವರಿಸಿರುವುದಕ್ಕಾಗಿ ವಂದನೆ. ಥ್ಯಾಂಕ್ ಯು. ನಿಮ್ಮ ಅದ್ಭುತ ಸಾನ್ನಿಧ್ಯಕ್ಕಾಗಿ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ
ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಯೋಹಾನನ 3ನೇ ಪತ್ರಿಕೆ ಅದರಲ್ಲಿ 2ನೇ ವಚನವನ್ನು ಓದೋಣ. ಯೋಹಾನ 3 ಅದರಲ್ಲಿ 2ನೇ ವಚನ. ಯೋಹಾನನು ಬರೆದ 3ನೇ ಪತ್ರಿಕೆ 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮದಿಂದ ಇರಬೇಕೆಂಬುದಾಗಿ ನಾನು ಬಯಸ್ತೇನೆ, ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಭಕ್ತರು ಹೇಳ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಹಲ್ಲೆಲೂಯಾ. ಆದರೆ ಆ ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿದೆ ಅಂದರೆ, ನಾವು ಎಷ್ಟರ ಮಟ್ಟಿಗೆ ಆತ್ಮಿಕ ಪ್ರೋಗ್ರೆಸ್ಸನ್ನು ಕೊಡ್ತೀವೋ, ತೋರಿಸ್ತೀವೋ, ಅಷ್ಟರ ಮಟ್ಟಿಗೆ ಮಿಕ್ಕಿದೆಲ್ಲದರಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಬರ್ತಾರೆ. ಕೆಲವರು ದೇವರು ಆಶೀರ್ವಾದ ಮಾಡಿಲ್ಲ ಅಂತಾರೆ. ಹೌದು, ಆಶೀರ್ವಾದ ಮಾಡಿಲ್ಲ. ಯಾಕೆ ಆಶೀರ್ವಾದ ಮಾಡಿಲ್ಲ? ಆಶೀರ್ವಾದವನ್ನು ಹೊಂದಲಿಕ್ಕೆ ಅರ್ಹತೆಯನ್ನು ನಾವು ರೆಡಿ ಮಾಡ್ಕೋಬೇಕು. ತಟ್ಟೆ ತೊಳೆದು ರೆಡಿ ಮಾಡಿಕೊಂಡ್ರೆ ತಟ್ಟೆಗೆ ಹಾಕ್ತಾರೆ. ಇನ್ನು ತಟ್ಟೆನೇ ರೆಡಿ ಆಗಿಲ್ಲ ಅಂದರೆ ಕೊಡಿ ಅಂದರೆ ಹೇಗೆ ಕೊಡ್ತಾರೆ? ಫಸ್ಟು ನಮ್ಮನ್ನು ಸಿದ್ಧ ಮಾಡ್ಕೊಳ್ಬೇಕು. ಇಹಲೋಕದ ಜೀವನ, ಹಲ್ಲೆಲೂಯ, ಇಹಲೋಕದಲ್ಲಿ ನಮ್ಮ ಆತ್ಮಿಕ ಜೀವನ ಮೊದಲು ರೆಡಿ ಆಗಬೇಕು. ಆಮೇಲೆ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಎಲ್ಲ ಆಟೋಮ್ಯಾಟಿಕ್ ಸೇರಿಸಿ ಕೊಡಲ್ಪಡ್ತದೆ ಅಂತ ಹೇಳಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಓದ್ತೇವೆ. ಮಿಕ್ಕಿದೆಲ್ಲ ಸೇರಿಸಿ ಕೊಡಲ್ಪಡ್ತದೆ. ಮೊದಲು ಪರಲೋಕ ರಾಜ್ಯವನ್ನು, ಅದರ ನೀತಿಯನ್ನು, ಪ್ರಾರ್ಥನೆಯನ್ನು, ಆತ್ಮಿಕತೆಯನ್ನು, ವಾಕ್ಯವನ್ನು, ಆತ್ಮಿಕ ವಿಚಾರಗಳನ್ನು, ಆತ್ಮಿಕ ಬೆಳವಣಿಗೆಯನ್ನು ನೀವು ಹುಡುಕ್ರಿ. ಮಿಕ್ಕಿದೆಲ್ಲ ನಿಮಗೆ ಸೇರಿಸಿ ಕೊಡಲ್ಪಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಆರೋಗ್ಯಕರವಾದ ಆತ್ಮಿಕ ಜೀವಿತ ಹೇಗಿರುತ್ತೆ ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಈ ದೇಹದ ಆರೋಗ್ಯನೇ ನಮ್ಮ ಆಹಾರ ಪದ್ಧತಿಯ ಮೇಲೆ, ಆಹಾರದ ಮೇಲೆ ಡಿಪೆಂಡ್ ಆಗಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ. ಒಳ್ಳೆ ಫುಡ್ ಸಿಸ್ಟಮ್, ಆರೋಗ್ಯಕರವಾದ ಆಹಾರ ಸೇವಿಸ್ತಾ ಇದ್ದರೆ ಎಲ್ಲ ರೋಗ ಪರಾರಿ ಆಗಿಬಿಡ್ತದೆ. ರೋಗವನ್ನು ಎದುರಿಸುವ ರೋಗ ನಿರೋಧಕ ಶಕ್ತಿ ಅದರಲ್ಲೇ ಇರ್ತದೆ. ನಾವು ತಿನ್ನುವಂಥ ಸೊಪ್ಪು ತರಕಾರಿ ಅದರಲ್ಲೇ ಇರ್ತದೆ. ಅದೇ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲೂ ಸಹ ನಾವು ತೆಗೆದುಕೊಳ್ಳುವಂತಹ ವಾಕ್ಯವೆಂಬ ಆಹಾರ ನಮಗೆ ಬೇಕಾದ ಎಲ್ಲ ವಿಟಮಿನ್ನ ಕೊಟ್ಟು, ನಮಗೆ ಬೇಕಾದ ಎಲ್ಲ ಪ್ರೋಟೀನ್ನ ಕೊಟ್ಟು, ನಮಗೆ ಬೇಕಾದ ಎಲ್ಲ ಸ್ಟ್ಯಾಮಿನ ಕೊಟ್ಟು ನಮ್ಮನ್ನು ಆರೋಗ್ಯಕರವಾದ ಆತ್ಮಿಕ ಜೀವಿತದಲ್ಲಿ ನಿಲ್ಲಿಸುತ್ತೆ. ಯಾರ ಜೀವಿತದಲ್ಲಿ ವಾಕ್ಯ ಇಲ್ವೋ ಅವರು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ಆಷಾಢ ಗಾಳಿ ಬೀಸಿದ್ರೇ ಹೊತ್ಕೊಂಡು ಹೋಗ್ಬಿಡ್ತಾರೆ ಅವ್ರನ್ನ. ಆ ರೀತಿಯಾಗಿ ಬಡಕಲಾಗ್ಬಿಡ್ತಾರೆ. ತೆನಾಲಿರಾಮನ್ ಬೆಕ್ಕ ಥರ ಬಡಕಲಾಗ್ಬಿಡ್ತಾರೆ. ಅವರ ಆತ್ಮಿಕ ಜೀವಿತದಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ. ಸಣ್ಣ ಸಮಸ್ಯೆಗೂ ಅವ್ರು ಕುಗ್ಗಿ ಹೋಗ್ಬಿಡ್ತಾರೆ. ಜೀವಿತದಲ್ಲಿ ಬರುವ ಸಣ್ಣ ಹೋರಾಟಗಳಿಗೂ ಯಾಕಪ್ಪ ದೇವರೇ ಅಂತ ಹೇಳಿ ದೇವರನ್ನೇ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ಟ್ರೆಂತ್ ಸಾಕಾಗೋದಿಲ್ಲ, ಬಲ ಸಾಕಾಗೋದಿಲ್ಲ. ನೆನ್ನೆ ನೋಡಿದ್ವಿ, ಈ ವಾಕ್ಯ ನಮ್ಮೊಳಗೆ ಬಂದುಬಿಟ್ರೆ ನಮ್ಮ ಜೀವಿತದಲ್ಲಿ ಹೇಗೆ ಹಂತವಾಗಿ ನಾವು ಉನ್ನತಿಗೆ ಬರ್ತೇವೆ. ಹಲ್ಲೆಲೂಯಾ. ಆತ್ಮಿಕವಾಗಿ ನಾವು ಹೇಗೆಲ್ಲ ಪ್ರೋಗ್ರೆಸ್ನಲ್ಲಿ ಸಾಕ್ತೇವೆ ಅಂತ ಹೇಳಿ ಅನೇಕ ವಿಷಯಗಳನ್ನು ನಾವು ನೋಡಿದೆವು. ಹಲ್ಲೆಲೂಯಾ. ಮೊದಲನೇದಾಗಿ ಫುಡ್, ವಾಕ್ಯ. ಹಲ್ಲೆಲೂಯಾ. ಎರಡನೇದಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಗುಡ್ ಎಕ್ಸಸೈಸ್. ಹಲ್ಲೆಲೂಯಾ. ಒಳ್ಳೆ ವ್ಯಾಯಾಮ ಬೇಕು ನಮಗೆ. ದೇಹಕ್ಕೆ ಒಳ್ಳೆ ವ್ಯಾಯಾಮ ಬೇಕು. ಬರೀ ಸುಮ್ಮನೆ ತಿಂತಾ ಇದ್ದರೆ ಸುಮ್ಮನೆ ಊದ್ಕೊಬಿಡ್ತೀವಿ, ಬೊಜ್ಜು ಬೆಳ್ಕೊಬಿಡ್ತದೆ. ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರಬೇಕು, ಕಾರ್ಯಪ್ರವರ್ತರಾಗಬೇಕು. ದೇಹವನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡಾಗ ಚೈತನ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು, ಕೆಲವರಿಗೆ ಕೆಲಸ ಮಾಡಿಬಿಟ್ರೆ ಏನು ದೇಹದಲ್ಲಿರುವಂಥ ಎಲ್ಲ ಗಂಟೆಲ್ಲ ಕರಗೋಗ್ಬಿಡುತ್ತೆ ಅಂತ. ಕೆಲಸ ಮಾಡಿದಷ್ಟು ನಮಗೇನಾಗುತ್ತೆ, ದೇಹದಲ್ಲಿ ಇನ್ನೂ ಲವಲವಕ್ಕೆ ಚೈತನ್ಯ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತನೂ ಹಾಗೆಯೇ. ನಾವು ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಆತ್ಮಿಕ ಜೀವಿತ ಆರೋಗ್ಯಕರವಾಗಿರ್ತದೆ. ಯಾಕೆ ಇಷ್ಟೊಂದು ಎಕ್ಸಸೈಸ್ ಮಾಡ್ತಾರೆ? ಕೆಲವ್ರದ್ದು ಡ್ಯೂಟಿ ಹೇಗಿರ್ತದೆ ಅಂದರೆ, ಆಫೀಸಲ್ಲಿ ಬೆಳಗ್ಗೆ ಹೋಗಿ ಕುಳಿತರೆ ಸಂಜೆವರೆಗೆ ಬರೆಯೋದು ಮಾಡೋದು ಕೂತ್ಕೊಂಡೇ ಕೆಲಸಗಳು. ಅದಕ್ಕೆ ಅವ್ರೇನು ಮಾಡ್ತಾರೆ, ಬೆಳಗ್ಗೆನೇ ಚೆನ್ನಾಗಿ ವಾಕ್ ಮಾಡಿಬಿಡ್ತಾರೆ. ಬೆವರು ಬರುವ ಹಾಗೆ, ಕಾಲೆಲ್ಲ ಜುಮ ಅನ್ನುವ ಹಾಗೆ, ಹಾರ್ಟ್ ಬೀಟ್ ಚೆನ್ನಾಗಿ ಬಡಿಯುವ ಹಾಗೆ ಒಳ್ಳೆ ವಾಕ್ ಮಾಡಿಬಿಡ್ತಾರೆ. ಬೇಕು, ಎಕ್ಸಸೈಸ್ ಬೇಕು. ಇಲ್ಲಾಂದರೆ ದೇಹ ಅದು ತಡ್ಕೊಳ್ಳೋದಿಲ್ಲ.
ನಮ್ಮ ಆತ್ಮಿಕ ಜೀವಿತದಲ್ಲೂ ಹಾಗೇ ಒಳ್ಳೆಯ ಎಕ್ಸಸೈಸ್, ಆ್ಯಕ್ಟಿವ್ ಆಗಿರಬೇಕು. ಆತ್ಮಿಕ ಜೀವಿತದಲ್ಲಿ ಅನೇಕ ಆ್ಯಕ್ಟಿವಿಟೀಸ್ ಇದೆ. ನಮ್ಮನ್ನು ಅದರಲ್ಲಿ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಬೇಕು. ಆ್ಯಕ್ಟಿವಿಟೀಸ್ನಲ್ಲಿ ದೇವರ ವಾಕ್ಯದ ಧ್ಯಾನ, ಉಪವಾಸ, ಪ್ರಾರ್ಥನೆ, ಅನ್ಯೋನ್ಯತೆ, ಸತ್ಕಾರ್ಯ ಮಾಡೋದು, ಚಾರಿಟಿ, ಶೇರಿಂಗ್ ದ ಗಾಸ್ಪೆಲ್, ಸುವಾರ್ತೆ ಸಾರುವುದು, ಹೋರಾಟಗಳನ್ನು ಜಯಿಸಿ ಮುಂದೆ ಹೋಗುವುದು. ಹಲ್ಲೆಲೂಯಾ. ಈ ರೀತಿ ಎಷ್ಟೋ ಆ್ಯಕ್ಟಿವಿಟೀಸ್ ಇದೆ. ಅದರಲ್ಲೆಲ್ಲ ನಮ್ಮನ್ನು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡ್ರೆ ಮಾತ್ರ ನಮ್ಮ ಆತ್ಮಿಕ ಜೀವಿತ. ಇಲ್ಲ ಅಂದರೆ ಆತ್ಮಿಕ ಜೀವಿತ ಇಲ್ಲ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ಫೆಲೋಶಿಪ್, ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ, ಕರ್ತನ ಭೋಜನದಲ್ಲಿ ಮತ್ತು ಪ್ರಾರ್ಥನಾ ಜೀವಿತದಲ್ಲಿ ಅವರು ನಿರತರಾಗಿದ್ದರು. ಅಂದರೆ ಏನರ್ಥ? ಯಾವಾಗಲೂ ಅದನ್ನು ತೊಡಗಿಸ್ಕೊಳ್ತಾ ಇದ್ರು, ಅದನ್ನು ಬಿಟ್ಟಿರ್ತಿರ್ಲಿಲ್ಲ. ಓದಿ ಆ ವಚನವನ್ನು. ಅಪೋಸ್ತಲರ ಕೃತ್ಯಗಳು 2:42. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇವ್ರು ರಕ್ಷಣೆ ಹೊಂದ್ಬಿಟ್ಟು ಹೋಗಿ ಮೂಲೆ ಸೇರ್ಕೊಂಡು ಮಲಗಿಬಿಡಲಿಲ್ಲ. ಇವರು ತಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡು ಸ್ಪಿರಿಚುವಲಿ ಆ್ಯಕ್ಟಿವ್ ಆಗಿರಬೇಕು. ಕೆಲವರು ಚರ್ಚ್ಗೂ ಬರೋದಿಲ್ಲ, ಅಲ್ಲಿ ಪ್ರಾರ್ಥನೆನೂ ಮಾಡೋದಿಲ್ಲ, ಬೈಬಲು ಓದೋದಿಲ್ಲ, ಯಾವ ಯೂತ್ ಮೀಟಿಂಗ್ ಬರೋದಿಲ್ಲ. ತಂದೆ ತಾಯಿಗಳು ಗಮನಿಸಿ, ನಿಮ್ಮ ಮಕ್ಕಳನ್ನ ಯೂತ್ ಮೀಟಿಂಗ್ ಕಳಿಸಿ, ಸಂಡೇ ಕ್ಲಾಸಿಗೆ ಕಳಿಸಿ. ಸಂಡೇ ಕ್ಲಾಸ್ಗೂ ಬರೋದಿಲ್ಲ, ಯೂತ್ ಮೀಟಿಂಗೂ ಬರೋದಿಲ್ಲ. ಕೆಲವು ಮಕ್ಕಳು ಬಹಳ ಜಾಣರು. ಕೆಲವು ಮಕ್ಕಳು ಹೊರಗಡೆ ಆಟ ಆಡ್ಬಿಟ್ಟು ಸರಿಯಾಗಿ ಮುಗಿಯೋ ಸಮಯಕ್ಕೆ ಬಂದುಬಿಡ್ತಾರೆ. ಯಾಕಂದ್ರೆ ತಂದೆ ತಾಯಿಗಳು ಇಲ್ಲಿ ಫುಲ್ ವಾಕ್ಯದಲ್ಲಿ ನಿರತರಾಗಿರ್ತಾರೆ, ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ. ಆಮೇಲೆ ಈ ತಂದೆ ತಾಯಿಗಳು ಅವ್ರು ಸಂಡೇ ಕ್ಲಾಸ್ ಟೀಚರ್ ಹೇಳಿದ್ರು ಅದನ್ನು ನಂಬೋದಿಲ್ಲ. ನನ್ನ ಮಗ ಹಂಗಲ್ಲ, ಬಂದಲ್ಲ ಕ್ಲಾಸ್ಗೆ, ಸಂಡೇ ಕ್ಲಾಸ್ಗೆ ಬಂದಲ್ಲ, ಅವನು ಬಂದ, ಚರ್ಚ್ ಬಿಟ್ಟು ಹೊರಗಡೆ ಬಂದ, ಸಂಡೇ ಕ್ಲಾಸ್ ರೂಮ್ಗೆ ಅವನು ಹೋಗಿಲ್ಲ, ಅವನು ಸೈಕಲ್ ತಗೊಂಡು ಎಲ್ಲ ಪರಾರಿ ಆದ. ಮಕ್ಕಳನ್ನ ಹಾಳು ಮಾಡೋಕ್ಕೇನು ಹೇಳೋದಿಲ್ಲ, ಮಕ್ಕಳು ಸನ್ಮಾರ್ಗಕ್ಕೆ ಬರ್ರಿ ಅನ್ನುವ ಉದ್ದೇಶದಿಂದಲೇ ಆ್ಯಕ್ಟಿವ್ ಆಗಿರ್ಬೇಕು, ತೊಡಗಿಸ್ಕೋಬೇಕು ಚಿಕ್ಕ ವಯಸ್ಸಿಂದಲೇ. ತಿಮೋತಿಯನ ವಿಷಯದಲ್ಲಿ ಪೌಲನ್ ಏನು ಹೇಳ್ತಾನೆ ನೋಡ್ರಿ. ತಿಮೋತಿಗೆ ಬರೆದ ಪತ್ರಿಕೆ 2 ತಿಮೋತಿ 3:14. 2 ತಿಮೋತಿ 3:14. ನೀನಾದರೋ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ. ಆಗ ಅವನು ಕಲ್ತಿದ್ದಾನೆ. ಸಂಡೇ ಕ್ಲಾಸ್ ಕೂತ್ಕೊಂಡು, ಅಮ್ಮನ ಹತ್ರ ಕೂತ್ಕೊಂಡು, ಅಜ್ಜಿ ಹತ್ರ ಕೂತ್ಕೊಂಡು ಕಲ್ತಿದ್ದಾನೆ. ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ನೆನೆಸ್ಕೊ, ಮರ್ತು ಬಿಡಬೇಡ. ನಿನಗೆ ಸಂಡೇ ಕ್ಲಾಸ್ ತಗೊಂಡವರು, ನಿನಗೆ ವಾಕ್ಯ ಬೋಧನೆ ಮಾಡಿದವರು ಮರ್ತು ಬಿಡಬೇಡ. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆಗ ಚಿಕ್ಕಂದಿನಿಂದಲೇ ಅವನಿಗೆ ಆಕ್ಟಿವಿಟೀಸ್ ಆಗಿದೆ. ಬಾಯ್ಪಾಠ, ವಾಕ್ಯದ ಹಾಡುಗಳ ಡ್ಯಾನ್ಸು, ಡ್ರಾಮಾ. ಮಕ್ಕಳು ಆ್ಯಕ್ಟಿವ್ ಆಗಿ ತೊಡಗಿಸ್ಕೋಬೇಕು. ಕೆಲವು ಪೇರೆಂಟ್ಸ್ ಇದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ನಮ್ಮ ಮಕ್ಕಳು ಸಂಡೇ ಕ್ಲಾಸ್ನಲ್ಲಿ, ಚರ್ಚ್ನಲ್ಲಿ ನಡೆಯುವ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಕ್ಟಿವ್ ಆಗಿ ಪಾಲು ತಗೊಳ್ತಾರ? ನಮ್ಮ ಎಷ್ಟೊಂದು ಯವನಸ್ಥರು ಪರ್ಸನಲಾಗಿ ಫೋನ್ ಮಾಡಿ ಕರೆದ್ರೂ ಸಹ ಬರ್ತೀನಿ ಪಾಸ್ಟ್ರೆ, ಆಮೇಲೆ ಯೂತ್ ಮೀಟಿಂಗ್ಲಿ ಅಡ್ರೆಸ್ಸೇ ಇರೋದಿಲ್ಲ. ನಿಮ್ಮ ಮಕ್ಕಳು ಆ್ಯಕ್ಟಿವ್ ಆಗಿ ಯವನಸ್ಥರಾಗಿದ್ದರೆ ಯೂತ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳಬೇಕು. ಮಕ್ಕಳಾಗಿದ್ದರೆ ಸಂಡೇ ಕ್ಲಾಸ್ನಲ್ಲಿ ಪಾಲ್ಗೊಳ್ಳಬೇಕು. ದೊಡ್ಡವರಾಗಿದ್ದರೆ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ಆ್ಯಕ್ಟಿವ್ ಆಗಿ ಸಭೆ ಕೂಡಿಕೊಳ್ಳೋದನ್ನ ಬಿಟ್ಬಿಡಬಾರ್ದು. ನಿಮ್ಮನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಅಮಾಸೆಗೊಂದು ಸರಿ, ಹುಣ್ಮೆಗೊಂದು ಸರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಯಾವಾಗಲೂ ಒಂದು ಟೈಮ್ ಸಿಕ್ಕಿದಾಗ ಚರ್ಚಿಗೆ ಬರೋದೆಲ್ಲ ಇರಬಾರ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನದಲ್ಲಿ ಏನು ಓದ್ತೀವಿ? 10:25. ಇಬ್ರಿಯ 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಆಕ್ಟಿವ್ ಆಗಿ ಭಾನುವಾರ ಎದ್ರೆ ಸಿದ್ಧಾಗಿ ಬೇಗನೆ ಇವತ್ತು ಆರಾಧನೆಗೆ ಹೋಗಬೇಕು ಅಂತ ಹೇಳಿ ಒಂದು ನಮ್ಮನ್ನು ತೊಡಗಿಸ್ಕೋಬೇಕಾದ್ರಲ್ಲಿ. 11 ಗಂಟೆಗೆ ಎದ್ದು ಜೋಲು ಸುರಿಸ್ಕೊಂಡು ಅಯ್ಯೋ ಟೈಮ್ ಆಗಿಬಿಡ್ತಾ, ನನಗೆ ಗೊತ್ತೇ ಇಲ್ಲ ಎಷ್ಟೊತ್ತಾಗೋಯ್ತು ಅಂತ ಹೇಳಿ ನಿಮ್ಮೊಳಗೆ ಒಂದು ತವಕ ಇಲ್ಲ ಅಂದರೆ ಹೇಗೆ ಹೋಗೋಕ್ಕಾಗುತ್ತೆ? ಅವತ್ತು ಬೇಗ ಎದ್ದೇಳಬೇಕು, ಪ್ರಾರ್ಥನೆ ಮಾಡಿ, ದೇವರೇ ಇವತ್ತು ನನ್ನ ಜೊತೆ ಮಾತಾಡು, ನಿನ್ನ ಆರಾಧನೆಯಲ್ಲಿ ಪ್ರಸನ್ನತೆಯನ್ನು ಅನುಗ್ರಹಿಸು, ಒಂದು ಒಳ್ಳೆಯ ಸಿದ್ಧತೆಯೊಂದಿಗೆ ನೀವು ಬಂದ್ರಲ್ವಾ? ಹಲ್ಲೆಲೂಯಾ. ಸೊ ಆಗ ಆತ್ಮಿಕ ಜೀವಿತ ಲವಲವಿಕೆಯಿಂದಿರ್ತದೆ, ಹೆಲ್ದಿಯಾಗಿರ್ತದೆ. ಭಾನುವಾರ ಸಿದ್ಧ ಆಗಬೇಕು, ಎದ್ದು ಸ್ನಾನ ಮಾಡಿ ಬೇಗ ರೆಡಿ ಆಗಿಬಿಟ್ಟು
ನೀವು ಕೂತ್ಕೊಳ್ರಿ, ಆರಾಧನೆ ಕೂತ್ಕೊಳ್ಳಿ, ಆರಾಧನೆಗಾಗಿ ಮೀಸಲಾಗಿಡಿ, ಪ್ರಾರ್ಥನೆಗಾಗಿ ಮೀಸಲಾಗಿಡಿ, ಆ್ಯಕ್ಟಿವ್ ಆಗಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಆ್ಯಕ್ಟಿವ್ ಲವಲವಿಕೆ ಇರಬೇಕು. ಆ ಲವಲವಿಕೆ ಹೊಟ್ಟೋದ್ರೆ ಆತ್ಮಿಕ ಜೀವಿತ ಹಾಗೆ ಕಡೆ ಮಲಗಿಬಿಡ್ತದೆ. ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಬೇಕು. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸಭೆಯ ಆ್ಯಕ್ಟಿವಿಟೀಸ್, ಎಷ್ಟೋ ಕಾರ್ಯಗಳು ನಡೀತದೆ ಸಭೆಯಲ್ಲಿ. ನೀವು ಕೂಡ ಪಾಲುಗಾರ ಆಗಬೇಕು. ಸುಮ್ಮನೆ ಮನೇಲಿ ಇದೇನು ಮಾಡ್ತೀವಿ, ಒಂದು 10 ನಿಮಿಷ, ಒಂದು 15 ನಿಮಿಷ ಏನೋ ಚರ್ಚ್ ಕೆಲಸ ನಡೀತಾ ಇದೆ ಅಂತ ಇಟ್ಕೊಳ್ರಿ. ಪಾಸ್ಟ್ ಓಡಾಡ್ತಾ ಇದ್ದಾರೆ, ಅನೇಕರು ಓಡಾಡ್ತಾ ಇದ್ದಾರೆ. ಕೆಲವರು ಒಳ್ಳೆ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಬಿಡ್ತಾರೆ. ನಾವು ಹೇಳಬೇಕಾಗಿನೇ ಇಲ್ಲ, ಅನೌನ್ಸೇ ಮಾಡಬೇಕಾಗಿಲ್ಲ. ಚರ್ಚ್ ಕೆಲಸ ನಡೀತಾ ಇದೆ, ಬನ್ನಿ ಎಲ್ಲ ಭಾಗವಹಿಸಿ ಅಂತ ಹೇಳಬೇಕಾಗಿನೇ ಇಲ್ಲ. ಅವರೇ ಬಂದು ಪಾಸ್ಟರ್ ಏನು ಮಾಡಬೇಕು, ಏನು ತರಬೇಕು, ಇವತ್ತು ಮಧ್ಯಾಹ್ನದವರೆಗೆ ಫ್ರೀ ಇರ್ತೀನಿ, ನನಗೇನಾದ್ರು ಕೆಲಸ ಕೊಡಿ, ನಾನು ಒಂದು ಸ್ವಲ್ಪ ಏನಾದ್ರು ಮಾಡ್ತೀನಿ. ಏನು ಮಾಡೋಕ್ಕಾಗಲಿಲ್ಲ, ಬಂದು ನಿಂತ್ಕೊಂಡಾದರೂ ಸ್ವಲ್ಪ ನೋಡ್ಕೊಂಡು ಹಂಗೆ ಮಾಡ್ರಪ್ಪ, ಹಿಂಗೆ ಮಾಡ್ರಪ್ಪ, ಏನಾದರೂ ಆಲೋಚನೆ ಕೊಟ್ಕೊಂಡು ಇರ್ತಾರೆ. ಕೆಲವರಂತೂ ಕರೆದರೂ ಬರಲ್ಲ. ಅದು ನಿಮಗೆ ಲಾಸ್, ಅದು ಬೇರೇನಿಲ್ಲ. ಈ ಆತ್ಮಿಕ ವಿಚಾರಗಳಲ್ಲಿ ಎಷ್ಟರ ಮಟ್ಟಿಗೆ ನೀವು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ತೀರೋ, ದೇವರ ರಾಜ್ಯಕ್ಕೆ ಸಂಬಂಧವಾದ್ದು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಅದು ಕೆಲಸ ಆಗಿರಲಿ. ಸಿಮೆಂಟ್ ಕೆಲಸ, ಕೆಲವ್ರು ಕೇಳ್ತಾರೆ ಈ ಗಾರೆ ಕೆಲಸ ಎಲ್ಲ ದೇವ್ರ ಲೆಕ್ಕದಲ್ಲಿ ಇರ್ತದ? ಇನ್ನೆಲ್ಲಿ ಹೋಗ್ತದೆ? ದೇವ್ರ ಲೆಕ್ಕದಲ್ಲಿ ಇನ್ಯಾರಿಗೆ ಲೆಕ್ಕದಲ್ಲಿ ಇರ್ತದೆ? ದೇವ್ರ ಲೆಕ್ಕದಲ್ಲಿ ಇಲ್ಲದೆ ಇನ್ಯಾರಲ್ಲಿ? ಇದು ಏನಕ್ಕೆ ಕಟ್ಟಿದ್ದೀವಿ? 4 ಜನ ನಿಂತು ಆರಾಧನೆ ಮಾಡಲಿಕ್ಕೆ. ಆಗ ದೇವ್ರ ಲೆಕ್ಕದಲ್ಲಿ ಬರದೆ ಹೆಂಗೆ ಹೋಗ್ಬಿಡ್ತದೆ? ಹಲ್ಲೆಲೂಯಾ. ಸೊ ಅದಕ್ಕೆ ನಾನು ಆಗಾಗ ಹೇಳೋದು, ಇದು ಕೆಲಸ ಅಲ್ಲ, ಇದು ಸೇವೆಯಾಗಿ ತಗೊಳ್ರಿ, ಸೇವೆಯಾಗಿ ಮಾಡಿ. ನೀವು ಗಾರೆ ಕೆಲಸ ಅಂತ ಹೇಳಿದ್ರೆ ಕೂಲಿ ಕೆಲಸದ ಹಾಗೆ ನೆನೆಸ್ಬಿಡಬೇಡ್ರಿ, ಇದೊಂದು ಸೇವೆ. ಹಲ್ಲೆಲೂಯಾ. ನೀವು ಪೂರ್ಣ ಪ್ರಮಾಣದಲ್ಲಿ ಪಾಲುಗಾರರಾಗಲಿಕ್ಕೆ ಆಗದೇ ಇರ್ಬೋದು, ಬೇರೆ ಬೇರೆ ಕೆಲಸ ನಿಮಿತ್ತವಾಗಿ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ಚರ್ಚ್ನಲ್ಲಿ ಉಪವಾಸ ಪ್ರಾರ್ಥನೆ ನಡೀತದೆ, 3 ದಿನಗಳ ಫಾಸ್ಟಿಂಗ್ ಪ್ರೇಯರ್ ನಡೀತದೆ, ತಿರುಗೇ ನೋಡೋದಿಲ್ಲ. ಡ್ಯೂಟಿ ಬ್ಯುಸಿ, ಓಕೆ, ಯಾವಾಗಲೂ ಒಂದು ಸರಿ ಇರ್ತದೆ. ಬೇರೆ ಏನೇನಕ್ಕೋ ರಜೆ ತಗೊಳ್ತೀರಿ. ಇವತ್ತು ಯಾಕೋ ಮೈ ಒಂಥರ ನೋಯ್ತಾಯಿತ್ತು, ಅದಕ್ಕೆ ರಜೆ ಹಾಕ್ಬಿಟ್ಟೆ ಅಂತೀರಿ. ಕೆಲವರು ಬಟ್ಟೆ ಅಷ್ಟೊಂದು ಗುಡ್ಡೆ ಇತ್ತು, ಬಟ್ಟೆ ಒಗಿಬೇಕಾಗಿತ್ತು, ಅದಕ್ಕೆ ರಜೆ ಹಾಕ್ಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಅಯ್ಯೋ ನೆಂಟರು ಬಂದುಬಿಟ್ಟಿದ್ರು, ಇನ್ನೆಲ್ಲಿ ಹೋಗೋದು, ಇಲ್ಲೇ ರಜೆ ಹಾಕ್ಬಿಟ್ಟೆ ಅಂತ ಹೇಳ್ತಾರೆ. ಏನೇನಕ್ಕೋ ರಜೆ ಹಾಕ್ತೀರಿ. ವರ್ಷದಲ್ಲಿ 1 ದಿನ, 3 ದಿನ ಉಪವಾಸದಲ್ಲಿ 1 ದಿನ ರಜೆ ನಿಮಗೆ ಸಿಗಲ್ವ? ಅದರಲ್ಲೂ ಮ್ಯಾಕ್ಸಿಮಮ್ ರಜೆ 1 ದಿನ 2 ದಿನ ರಜಾ, ಒಂದು ದಿನ ಅಥವಾ 2 ದಿನ ಆದರೂ ರಜೆ ನೋಡಿನೇ ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಸೊ ನೀವು ಆ್ಯಕ್ಟಿವಾಗಿ ತೊಡಗಿಸ್ಕೊಳ್ರಿ. ನಿಮ್ಮದು ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನಿಮ್ಮ ಆತ್ಮಿಕ ಜೀವಿತ ಲವಲವಿಕೆಯಿಂದ ಇರ್ತದೆ. ಇಲ್ಲಾಂದರೆ ಯಾವಾಗಲೂ ಒಂದು ಸರಿ ಬರೋದು, ಮನಸ್ಸಿದ್ರೆ ಬರೋದು ಹೋಗೋದು ಅಂತ ಹೇಳಿದ್ರೆ ಬೊಜ್ಜು ಬೆಳ್ಕೊಂಡು ಕರ್ತನ ಬರೋಣದಲ್ಲಿ ನೀವು ಹಾರಕ್ಕಾಗಲ್ಲ. ಇಹಲೋಕದ ಮಲಿನತ್ವ ತುಂಬ್ಕೊಬಿಡ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು ಲೂಕನ ಸುವಾರ್ತೆಯಲ್ಲಿ 21ನೇ ಅಧ್ಯಾಯ 34ನೇ ವಚನ 35, 36ವರೆಗೆ ಓದ್ರಿ. ಲೂಕ 21:34-36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಫಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಎಚ್ಚರವಾಗಿರಿ. ನೀವು ಬರೀ ಈ ಲೋಕದ ಕಾರ್ಯಗಳಲ್ಲೇ ಮುಳುಗೋಗ್ಬಿಟ್ರಿ. ನೀವು ಸೂಕ್ಷ್ಮವಾಗಿ ಓದಿ. ಈ ಲೋಕದ ಚಿಂತೆ, ಈ ಲೋಕದ ಕಾರ್ಯಗಳು, ಬಿಸ್ನೆಸ್ಸು, ವ್ಯವಹಾರ, ಇದರಲ್ಲಿ ಯಾವಾಗಲೂ ತುಂಬಿಕೊಂಡಿದ್ದು ಬಿಡಬೇಡ್ರಿ. ಬೇಕು, ನಮಗೆ ವ್ಯವಹಾರ ಬೇಕು, ಬಿಸ್ನೆಸ್ ಬೇಕು, ಎಲ್ಲ ಬೇಕು. ಆದರೆ ಅವುಗಳ ಮಧ್ಯದಲ್ಲಿ ಆತ್ಮಿಕಕ್ಕೊಂದು ಅವಕಾಶ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಆತ್ಮಿಕಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ. ಆತ್ಮಿಕ ವಿಚಾರದಲ್ಲೂ ನಿಮ್ಮನ್ನು ತೊಡಗಿಸ್ಕೊಳ್ರಿ. ನೋಡಿ, ವಾಕ್ಯ ಹೇಳ್ತದೆ, ಆದರೆ ಆ ದಿನ ಫಕ್ಕನೆ ಉರುಳಿನಂತೆ ಬಂದಿತು. ಯಾರಿಗೆ ಅದು ಉರುಳಿನಂತೆ ಆಗ್ತದೆ? ಅತಿ ಭೋಜನದ ಮೊದಲು ಯಾವಾಗಲೂ ಫಂಕ್ಷನು, ಅಲ್ಲಿ ಫಂಕ್ಷನು, ಇಲ್ಲಿ ಫಂಕ್ಷನು, ಮಟನು, ಚಿಕನು, ಫ್ರೈ ಇದೆ. ಇವ್ರದ್ದು ಫಂಕ್ಷನು, ಅವ್ರದ್ದು ಫಂಕ್ಷನು. ನಾನು ಕರೀಲೇ ಇಲ್ಲ ನಮ್ಮ ಫಂಕ್ಷನ್ಗೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಮನೆ ಪ್ರಾರ್ಥನೆಗೆ ಕರೆದಿಲ್ಲ ಅಂತ ಹೇಳಿಲ್ಲ. ಉಪವಾಸ ಪ್ರಾರ್ಥನೆಗೆ ನಾನು ಕರೆದಿಲ್ಲ ಅಂತ ಹೇಳಿಲ್ಲ. ನಿಮ್ಮ ಫಂಕ್ಷನ್ಗೆ ನಾನು ಕರೆದಿಲ್ಲ. ಬರೀ ಈ ಲೋಕದ ಕಾರ್ಯಗಳೇ ಇದ್ದರೆ ಅದೇನು ಮಾಡ್ತದೆ? ನಮ್ಮನ್ನು
ನಿತ್ಯ ರಾಜ್ಯದ ಕಾರ್ಯಗಳಲ್ಲಿ ಮಂಕ್ ಮಾಡಿಬಿಡ್ತದೆ. ಆ ದಿವಸವು ನಿಮ್ಮ ಮೇಲೆ ಉರುಳಿನತೆ ಫಕ್ಕನೆ ಬಂದುಬಿಡ್ತದಂತೆ. ಆ ದಿವಸವು ಭೂಮಿ ನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ, ಯೇಸುವಿನ ಮುಂದೆ ನೀವು ನಿಲ್ಲುವುದಕ್ಕೂ ಪೂರ್ಣ ಶಕ್ತರಾಗುವಂತೆ ನಿಮ್ಮನ್ನು ಆತ್ಮಿಕವಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಪ್ರೇಯರ್ಲಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಹಲ್ಲೆಲೂಯ. ಎಚ್ಚರವಾಗಿರಿ. ನೈಟ್ ಪ್ರೇಯರ್ಗೆ ಬನ್ನಿ. ಹಲ್ಲೆಲೂಯ. ರಾತ್ರಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯ. ಒಂದು ವರ್ಷಕ್ಕೆ ಒಂದು ಸರಿ ಆದರೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ. ರಾಜ್ಯಕ್ಕಾಗಿ ಭಾರ ಪಡ್ರಿ, ಅಳಿರಿ, ಗೋಳಾಡ್ರಿ. ಆತ್ಮಿಕ ವಿಚಾರಗಳಿಗೂ ನೀವು ಅವಕಾಶ ಕೊಟ್ಟು ಆತ್ಮಿಕ ಕಾರ್ಯಗಳನ್ನ ಆ್ಯಕ್ಟಿವ್ ಆಗಿ ಇಟ್ಕೊಳ್ರಿ. ಪ್ರಾರ್ಥನೆ, ಬೈಬಲ್ ಓದೋದು, ಧ್ಯಾನ ಮಾಡೋದು, ಸ್ಟಡಿ ಮಾಡೋದು. ಹಲ್ಲೆಲೂಯ. ಕೊಡಲ್ಪಡುವ ಪ್ರತಿಯೊಂದು ವಚನವನ್ನು ಬರ್ಕೊಂಡು ಒಂದು ನೋಟ್ಸ್, ನಿಮ್ಮದೇ ಆದಂಥ ಒಂದು ನೋಟ್ಸ್ ಮಾಡಿ. ಆಗ ನೋಡಿ ನಿಮಗೆ ವಾಕ್ಯದ ತಿಳುವಳಿಕೆ ಎಷ್ಟು ಮೇಲೆ ಹೋಗ್ತದೆ ಅಂತ ಹೇಳಿ. ಸುಮ್ಮನೆ ಕೇಳಿಸ್ಕೊಂಡು ಅಂತ ಕೇಳ್ತಾ ಇದ್ದರೆ ಅದ್ರ ಪಾಡಿಗೆ ಓಡೋಗುತ್ತೆ. ನಿಮಗೇನು ಲಾಭ ಆಗೋದಿಲ್ಲ. ನೀವು ನಿಮ್ಮನ್ನು ಆ್ಯಕ್ಟಿವ್ ಆಗಿ ತೊಡಗಿಸ್ಕೋಬೇಕು. ನೀವು ಒಂದು ನೋಟ್ ಪುಸ್ತಕ, ಅದಕ್ಕಾಗಿಯೇ ಒಂದು ನೋಟ್ ಪುಸ್ತಕ ತಗೊಳ್ಳಿ. ಎಷ್ಟಾಗ್ಬಿಡುತ್ತೆ ನೋಟ್ ಪುಸ್ತಕ? ಒಂದು ನೋಟ್ ಪುಸ್ತಕ ತಗೊಳ್ರಿ. ಒಂದು ಪೆನ್ ತಗೊಳ್ಳಿ. ಅಲ್ಲಿ ಕೊಡಲ್ಪಡೋ ವಾಕ್ಯನೆಲ್ಲ ಬರ್ಕೊಳ್ಳಿ. ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ಬರ್ಕೊಳ್ಳಿ. ಸ್ಟಡಿ ಮಾಡಿ. ಸೊ ಇದೆಲ್ಲ ನೀವು ಉಪಯೋಗ ಮಾಡ್ಕೋಬೇಕು. ಅಯ್ಯೋ ಪಾಸ್ಟ್ಗೆ ಕೆಲಸವಿಲ್ಲ ಅಂತ ನೀವು ನೆನೆಸಿದ್ರೆ ಆಮೇಲೆ ಮುಂದೆ ಬರ್ತದೆ ನಿಮಗೆ. ನೀವು ದೇವರ ಯೋಜನೆಯಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಆ್ಯಕ್ಟಿವ್ ಸಂಡೇ ಕ್ಲಾಸು ಸುಮ್ಮನೆ ಆ್ಯಕ್ಟಿವ್ ಆಗಿ ನೀವು ಇನ್ವಾಲ್ವ್ ಆಗಿ ಆಮೇಲೆ ಕಥೆನೇ ಬೇರೆ. ಎಲ್ಲಿರ್ತೀವೋ ಅಟ್ಮಾಸ್ಫಿಯರ್ ಪರಿಣಾಮ ಬೀರುತ್ತೆ. ನಮ್ಮಲ್ಲಿ ಇಲ್ಲಿ ಉಜ್ಜೀವನ ಕೇಂದ್ರದಲ್ಲಿ ಪಾರಿವಾಳಗಳಿವೆ. ಅದು ಹಾರಿಸಿದ್ರೂ ಹಾರ್ತಾ ಇಲ್ಲ. ನಮ್ಮ ಸಹೋದರ ಹೇಳಿದ್ರು ಇದೆಲ್ಲ ಪಾರಿವಾಳ ಆಗಿಲ್ಲ, ಎಲ್ಲ ಕೋಳಿಗಳಾಗ್ಬಿಟ್ಟಿವೆ ಅಂತ. ಹಾರೋದನ್ನೇ ಮರ್ತುಬಿಟ್ಟಿದೆ. ಯಾಕಂದರೆ ಹಾರಕ್ಕೆ ಅದನ್ನ ಬಿಟ್ಟಿಲ್ಲ. ಕೆಲವು ಕಾಲ ಒಂದು 3-4 ತಿಂಗಳು ಸುಮ್ಮನೆ ಹಂಗೆ ಒಳಗೇ ಆಹಾರ ಕೊಟ್ಟು ಇಟ್ಬಿಟ್ರು. ಅದು ಮೇಲೆ ಹಾರೋದನ್ನೇ ಮರ್ತುಬಿಟ್ಟಿದೆ. ನಿಜ. ಅದಕ್ಕೆ ಆ್ಯಕ್ಟಿವ್ ಆಗಿ ಹಾರಾಡಲಿಕ್ಕೆ, ಮೇಲೆ ಹೋಗಲಿಕ್ಕೆ, ಇಳೀಲಿಕ್ಕೆ, ಇದಕ್ಕೆಲ್ಲ ಆ್ಯಕ್ಟಿವ್ ಆದ ಅವಕಾಶಗಳು ಕೊಟ್ಟಾಗ ಮಾತ್ರವೇ ಅದು ಮೇಲಕ್ಕೆ ಹಾರುತ್ತೆ, ಕಾರ್ಯನಿರ್ವಹಿಸುತ್ತೆ. ಅದೇ ರೀತಿ ನಮ್ಮ ಆತ್ಮಿಕ ಜೀವಿತಲ್ಲೂ ಹಾಗೆಯೇ ನಾವು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು. ಹಲ್ಲೆಲೂಯ. ಸಭೆಯ ಪ್ರತಿಯೊಂದು ಯೋಜನೆಯಲ್ಲಿ ಒಂದು ಪ್ರಾರ್ಥನೆ ಯೋಜನೆ ತೊಗೊಂಬರ್ತಾರೆ. ಈ ರೀತಿಯಾಗಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಈ ರೀತಿಯಾಗಿ ಬೈಬಲ್ ಸ್ಟಡಿನೇ ತೊಗೊಳ್ರಿ, ಬೈಬಲ್ ಸ್ಟಡಿ ಮಾಡೋಣ. ನೀವು ಪಾಲುಗಾರರಾಗಿರಬೇಕು. ನೀವು ಆ್ಯಕ್ಟಿವ್ ಆಗಿ ಪಾಲು ತೊಗೊಂಡು ಬೈಬಲ್ ಸ್ಟಡಿಯಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಫಾಸ್ಟ್ ನೋಡದೇ ಇರಲಿ. ನಿಮ್ಮ ಒಂದು ಸ್ವಯಂ ಪ್ರೇರಿತವಾದಂಥ ಒಂದು ಪಾರ್ಟಿಸಿಪೇಷನ್ ಅದರಲ್ಲಿ ಬೇಕು. ನೀವು ಅಪೊಸ್ತಲರ ಕೃತ್ಯಗಳನ್ನ ಓದಿ ನೋಡಿ. ಉಪವಾಸ ಆಗಲಿ, ಪ್ರಾರ್ಥನೆ ಆಗಲಿ, ಯಾರು ಆ್ಯಕ್ಟಿವ್ ಆಗಿ ಪಾಲು ತೊಗೊಂಡ್ರೋ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ಪು. ಸೌಲ, ಬರ್ನಬ ಅವರು ಆ್ಯಕ್ಟಿವ್ ಆಗಿ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ತೊಡಗಿಸ್ಕೊಂಡ್ರು. ಅವ್ರನ್ನ ತೆಗೆದು ದೇವ್ರ ರಾಜ್ಯಕ್ಕಾಗಿ ಬಲವಾಗಿ ಉಪಯೋಗಿಸ್ತಾರೆ. ಇದೇನಿಲ್ಲ, ಸುಮ್ಮನೆ ದೇವ್ರು ಹೆಂಗೆ ಉಪಯೋಗಿಸ್ಬಿಡ್ತಾರೆ? ಅದು ಹೆಂಗೆ ಉಪಯೋಗಿಸ್ಬಿಡ್ತಾರೆ? ಯಾವ ಆಧಾರದ ಮೇಲೆ? ಸಾಧ್ಯನೇ ಇಲ್ಲ. ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ನಿಮ್ಮನ್ನಿಟ್ಟು ದೇವ್ರು ಏನೇನೋ ಯೋಜನೆಗಳನ್ನ ನೆರವೇರಿಸಲಿಕ್ಕೆ ಮುಂದಾಗ್ತಾನೆ. ಹಲ್ಲೆಲೂಯ. ಅದನ್ನ ಮಾಡಲಿಕ್ಕೆ ನೀವು ಶಕ್ತರಾಗಿರ್ತೀರಿ. ಹಲ್ಲೆಲೂಯ. ಸಮಸ್ಯೆಗಳು, ಹೋರಾಟಗಳನ್ನು ಸಹ ನಾವು ಫೇಸ್ ಮಾಡಬೇಕು. ಪೌಲನು ತಿಮೋತಿಗೆ ಹೇಳ್ತಾನೆ, ಶ್ರಮೆಯನ್ನು ಅನುಭವಿಸು. ಸುವಾರ್ತೆ ಸಾರುವುದರಲ್ಲಿ ಸಮಯ ಇದ್ದರೂ ಇಲ್ಲಾಂದರೂ ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತನಾಗಿರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಆ್ಯಕ್ಟಿವ್ ಆಗಿರಬೇಕು. ಆತ್ಮಿಕ ವಿಚಾರಗಳಲ್ಲಿ ಆ್ಯಕ್ಟಿವ್. ಪ್ರಾರ್ಥನೆ, ವಾಕ್ಯ, ಸಭೆ ಸೇರಿಕೊಳ್ಳುವುದು, ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುವುದು, ಉಪವಾಸದಲ್ಲಿ ಪ್ರಾರ್ಥನೆ ಪಾಲ್ಗೊಳ್ಳುವುದು, ಬೈಬಲ್ ಓದುವುದು, ಧ್ಯಾನ ಮಾಡುವುದು, ಬೈಬಲ್ ಸ್ಟಡಿ ಮಾಡುವುದು. ಹಲ್ಲೆಲೂಯ. ಈ ರೀತಿಯಾಗಿ ನೀವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ, ನೀವು ಚೆನ್ನಾಗಿರ್ತೀರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಮ್ಮದೇ ಆದಂಥ ಒಂದು ಸ್ಕೆಡ್ಯೂಲ್ ನೀವು ರೆಡಿ ಮಾಡಿಬಿಡಬೇಕು. ಪ್ರಾರ್ಥನೆಗೆ, ಬೈಬಲ್ ಸ್ಟಡಿ ಮಾಡೋಕ್ಕೆ. ಯಾಕಂದರೆ ಕೆಲಸ ಕಾರ್ಯಗಳಿರ್ತದೆ, ನಮ್ಮ ಟೈಮೆಲ್ಲ ತೆಗೆದುಹಾಕ್ಬಿಡ್ತದೆ. ಸೊ ನೀವೇ ಒಂದು ತೀರ್ಮಾನ ಮಾಡಬೇಕು. ನಿಮ್ಮೊಳಗೆ ಒಂದು ತೀರ್ಮಾನ ಬಂದರೆ ಕಾರ್ಯ ಆಗ್ತದೆ. ಬೈಬಲ್ ಸ್ಟಡಿಗೆ, ಬೈಬಲ್ ಓದಲಿಕ್ಕೆ, ಅಲ್ಲಿ ಫ್ಯಾಮಿಲಿ ಪ್ರೇಯರ್ಗೆ. ಸೊ ಈ ರೀತಿಯಾಗಿ ಒಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಕಂಡು ಬರಬೇಕು. ಇದೆಲ್ಲ ಇಲ್ಲ, ಯಾವುದೂ ಇಲ್ಲ. ತಿನ್ನೋದು, ಮಲಗೋದು, ಕಷ್ಟ ಬಂದಾಗ ಮಾತ್ರ ಪ್ರೇಯರ್ ಮಾಡಿ, ನೀವು ಪ್ರೇಯರ್ ಮಾಡಿ, ಪಾಸ್ಟರ್ ನೀವು ಪ್ರೇಯರ್ ಮಾಡಿ, 101 ರೂಪಾಯಿ ಕೊಡ್ತೀನಿ, ನೀವು ಪ್ರೇಯರ್ ಮಾಡಿ, ಸಿಸ್ಟರ್ ನೀವು ಪ್ರೇಯರ್ ಮಾಡಿ. ಹೆಂಗೆ, ಯಾವ ಆತ್ಮಿಕ ಬೆಳವಣಿಗೆ ಉಂಟಾಗ್ತದೆ? ಆತ್ಮಿಕ ಜೀವಿತ ಆರೋಗ್ಯಕರವಾಗಿ ಹೇಗಿರ್ತದೆ? ಸಣ್ಣ ಸಮಸ್ಯೆ ಬಂದರೂ ಕುಗ್ಗಿ ಹೋಗ್ಬಿಡ್ತೀರಿ. ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ, ಲವಲವಿಕೆಯಿಂದ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಿ, ಪ್ರೋಗ್ರೆಸ್ ಆಗ್ತೀರಿ. ಹಲ್ಲೆಲೂಯ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ದೇವರು ನಮ್ಮೆಲ್ಲರಿಗೂ ಕೃಪೆ ಕೊಡಲಿ. ನಾವು ಪ್ರತಿಯೊಂದರಲ್ಲೂ ಆ್ಯಕ್ಟಿವ್ ಆಗಿ, ಉಪವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಸೇವೆಯಲ್ಲಿ, ಸಂಡೇ ಕ್ಲಾಸ್ನಲ್ಲಿ, ಯೂತ್ ಮೀಟಿಂಗ್ನಲ್ಲಿ, ಹಲ್ಲೆಲೂಯಾ, ಸೇವೆ ನಿಮಿತ್ತವಾಗಿ ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ, ಹಲ್ಲೆಲೂಯಾ, ಅದು ಗಾರೆ ಕೆಲಸ ಆಗಿರಲಿ, ಇದು ಯಾವುದಾಗಿರಲಿ, ನಮ್ಮನ್ನು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿಸ್ಕೊಳ್ಳೋಣ. ದೇವ್ರು ನಮಗೆ ಕೃಪೆ ಕೊಡಲಿ. ಹಲ್ಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಒಂದು ಆರೋಗ್ಯಕರವಾದ ಆತ್ಮಿಕ ಜೀವಿತಕ್ಕೆ ಆ್ಯಕ್ಟಿವಿಟೀಸ್, ವ್ಯಾಯಾಮ ಅನ್ನೋದು ಬಹಳ ಮುಖ್ಯ. ಹೌದು ಕರ್ತನೇ, ನಮಗೆ ಅನೇಕ ಆತ್ಮಿಕ ವ್ಯಾಯಾಮಗಳಿವೆ. ಉಪವಾಸ, ಪ್ರಾರ್ಥನೆ, ಬೈಬಲ್ ಸ್ಟಡಿ, ಹಲ್ಲೆಲೂಯಾ, ಈ ರೀತಿಯಾಗಿ ಕರ್ತನೇ ಎಷ್ಟೋ ವ್ಯಾಯಾಮಗಳಿವೆ. ಯೂತ್ ಮೀಟಿಂಗ್, ಸಂಡೇ ಕ್ಲಾಸ್, ಇದೆಲ್ಲದರಲ್ಲಿ ಆ್ಯಕ್ಟಿವ್ ಆಗಿ ಪಾಲು ತಗೋಬೇಕು ಸ್ವಾಮಿ. ನೀನು ಕೃಪೆ ಕೊಡಪ್ಪ. ಯಾರ್ಯಾರಿಗೆ ಯಾವ್ಯಾವ ಸನ್ನಿವೇಶಗಳಲ್ಲಿ ಅವಕಾಶಗಳನ್ನು ಒದಗಿಸ್ಕೊಟ್ಟಿದೆಯೋ ಕರ್ತನೇ, ಅದನ್ನು ಯಾರು ಮಿಸ್ ಮಾಡ್ಕೋಬಾರ್ದಪ್ಪ, ಮಿಸ್ ಮಾಡ್ಕೋಬಾರ್ದು ಸ್ವಾಮಿ. ಕ್ರಿಸ್ಟಿಯನ್ ಅನ್ನುವ ಹೆಸರಿನಲ್ಲಿ ಇದ್ಬಿಟ್ರೆ ಸಾಕಾಗಲ್ಲ. ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಕರ್ತನೇ, ಅದು ಆ್ಯಕ್ಟಿವ್ ಆಗಿರಬೇಕು. ಆತ್ಮಿಕ ಚಟುವಟಿಕೆಗಳಲ್ಲಿ ಕರ್ತನೇ ಚಟುವಟಿಕೆಯಾಗಿರಬೇಕು ಸ್ವಾಮಿ. ಲವಲವಿಕೆಯಿಂದ ಇರಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಭಾನುವಾರ ಆರಾಧನೆ, ಅದನ್ನು ಆ್ಯಕ್ಟಿವ್ ಆಗಿ ಒಳ್ಳೆ ಸಿದ್ಧತೆಯೊಂದಿಗೆ ಆ್ಯಕ್ಟಿವ್ ಆಗಿ ಪಾಲು ತಗೋಬೇಕು. ಟೈಮ್ ಸಿಕ್ಕರೆ ಬರೋದು, ಇಲ್ಲಾಂದ್ರೆ ಇಲ್ಲ. 1 ವಾರ ಬಂದರೆ 9 ವಾರ ಬರೋದಿಲ್ಲ. ಆ ರೀತಿಯಾಗಿ ಕರ್ತನೆ ಕಾಲಹರಣ ಮಾಡಬಾರ್ದಪ್ಪ. ಆ್ಯಕ್ಟಿವ್ ಆಗಿ ಇವತ್ತು ಭಾನುವಾರ, ಇದು ಆರಾಧನೆ ದಿನ ಅಂತ ಹೇಳಿ ಶಿಸ್ತು ಅದನ್ನು ಪಾಲಿಸಿ ಆ್ಯಕ್ಟಿವ್ ಆಗಿ ಪಾಲು ತಗೋತಾ ಇರಬೇಕು. ಯೂತ್ ಮೀಟಿಂಗ್ ಯಾವ ಕಾರಣಕ್ಕೆ ಮಿಸ್ ಮಾಡಿದೆ, ಬೇರೆ ಏನೇ ಕೆಲಸ ಕಾರ್ಯಗಳು ಅದನ್ನೆಲ್ಲ ಬದಿಗಿಟ್ಟು ಅದನ್ನು ಬೇರೆ ಸಮಯದಲ್ಲಿ ಇಟ್ಕೊಂಡು ಯೂತ್ ಮೀಟಿಂಗ್ ಸರಿಯಾಗಿ ಪಾಲು ತಗೋಬೇಕು. ಸಂಡೇ ಕ್ಲಾಸ್ ಸರಿಯಾಗಿ ಪಾಲು ತಗೋಬೇಕು. ಹಲ್ಲೆಲೂಯಾ. ಪ್ರತಿದಿನ ಮುಂಜಾನೆ ಪ್ರಾರ್ಥನೆಯಲ್ಲಿ ಕ್ರಮಬದ್ಧವಾಗಿ ತನ್ನನ್ನು ಕ್ರಮಪಡಿಸಿಕೊಂಡು ಕ್ರಮಬದ್ಧವಾಗಿ ಪಾಲು ತಗೋಬೇಕು. ಹಲ್ಲೆಲೂಯಾ. ಈ ರೀತಿಯಾಗಿ ಕರ್ತನೆ ಆತ್ಮಿಕ ಆ್ಯಕ್ಟಿವಿಟೀಸ್ನಲ್ಲಿ ಒಂದು ಶಿಸ್ತುಬದ್ಧವಾಗಿ ಪಾಲ್ಗೊಳ್ಳಿಕ್ಕೆ ನನಗೆ ಕೃಪೆ ಕೊಡು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರಿಗೂ ಆತ್ಮಿಕ ವಿಚಾರಗಳಲ್ಲಿ ಆ್ಯಕ್ಟಿವ್ ಆಗಿರಲಿಕ್ಕೆ ಸಹಾಯ ನೀಡಪ್ಪ. ಅಲ್ಲಿ ಸಭೆಯಲ್ಲಿ ನೀನು ತರುವಂಥ ಪ್ರತಿಯೊಂದು ಯೋಜನೆ ಆಗಲಿ ಕರ್ತನೆ, ಉಪವಾಸ ಆಗಲಿ, ಪ್ರಾರ್ಥನೆ ಆಗಲಿ, ವಿಶೇಷ ಕೂಟಗಳು, ಯಾವುದ್ರಲ್ಲಿ ಆ್ಯಕ್ಟಿವ್ ಆಗಿ ತೊಡಗಿಸ್ಕೋಬೇಕು. ಓಡಾಡಿ ಕೆಲಸಗಳನ್ನು ಮಾಡಬೇಕು ಸ್ವಾಮಿ. ಓಡಾಡಿ ಕೂಟಗಳನ್ನು ಅರೇಂಜ್ ಮಾಡಬೇಕು. ಸಭಾಪಾಲಕರಿಗೆ ಭುಜ ಕೊಟ್ಟು ನಿಲ್ಲಬೇಕು. ಸೇವೆ ಯೋಜನೆಯ ಭಾರವನ್ನು ಹೊತ್ಕೊಂಡು ಓಡಾಡಬೇಕು ಸ್ವಾಮಿ. ಥ್ಯಾಂಕ್ ಯು. ಈ ರೀತಿಯಾಗಿ ಆ್ಯಕ್ಟಿವ್ ಆಗಿ ಸಭೆಯೊಂದಿಗೆ, ಸೇವೆಯೊಂದಿಗೆ, ನಿನ್ನ ರಾಜ್ಯದ ಕಾರ್ಯಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಆತ್ಮಿಕ ಲವಲವಿಕೆಯಿಂದ ಇರಲಿಕ್ಕೆ, ಹೆಲ್ದಿ ಸ್ಪಿರಿಚುವಲ್ ಲೈಫನ್ನು, ಆರೋಗ್ಯಕರವಾದ ಆತ್ಮಿಕ ಜೀವಿತವನ್ನು ಹೊಂದಿಕೊಳ್ಳಲಿಕ್ಕೆ ನೀನು ಸಹಾಯ ನೀಡಪ್ಪ. ಬ್ಲೆಸ್ ಎವ್ರಿ ಒನ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂತಹ ಕರ್ತನೆ ಎಲ್ಲ ಜನಸಾಮಾನ್ಯರನ್ನು, ಜನಪ್ರತಿನಿಧಿಗಳು ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಆ ಎಲ್ಲ ಅಪಾಯ, ಆಪತ್ತು, ವಿಪತ್ತುಗಳಿಂದ ತಪ್ಪಿಸು, ಆರೋಗ್ಯ ಕೊಡು ಸ್ವಾಮಿ. ರಕ್ಷಣೆ ಹೊಂದದೇ ಇರುವವರಿಗೆ ರಕ್ಷಣಾ ಅನುಭವ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಪರಲೋಕ ಭರವಸೆ ಕೊಡಪ್ಪ. ನೀನು ಆಶೀರ್ವದಿಸಿ ನಡೆಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಗೆ ನನ್ನೊಂದಿಗೆ ಸೇರಿ ಯಾರೆಲ್ಲ ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೋ ಪ್ರತಿಯೊಬ್ಬರಿಗೂ ಈ ದಿನ ಕರ್ತನೆ ನಿನ್ನ ಕೃಪೆಯ ದಿನ ಆಗಿರಲಿ. ಈ ದಿನ ನಿನ್ನ ಸಂರಕ್ಷಣಾ ದಿನ ಆಗಿರಲಿ. ಈ ದಿನ ಮನರಮ್ಯವಾದ ದಿನ ಅಂತ ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಆರೋಗ್ಯದ ದಿನ, ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.